ಯಸ್ ಫೈನಲಿ ಆರ್ ಸಿ ಪ್ಲೇ ಆಫ್ ಬಂತು. ಈ ದಿನಗೋಸ್ಕರ ಎಷ್ಟು ಕಾಯ್ತಾ ಇದ್ವಿ ಎಲ್ಲರೂ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಏನು ಕಿತ್ತೋವಾಗ ಸಬ್ಸ್ಕ್ರೈಬ್ ಮಾಡೋಣ ಹಂಗೆ ಕಿತ್ತಾಕಿ. ವಾವ್ ಎಂತ ಮ್ಯಾಚ್ ರೀ, ಸಖತ್ ಮ್ಯಾಚು. ಆರ್ ಸಿ ಬಿ ಟಾಪ್ 1 ನಂಬರ್ 1 ಟೇಬಲ್ ಅಲ್ಲಿ ರಾಜ ಹತ್ರ ಕುತ್ಕೊಂಡಿದ್ವಿ ಗುರು. ಯಾರು ಬಂದು ಅಲ್ಲಾಡಿಸ್ತಿಲ್ಲ. ನಮ್ದು ಜ್ವರ ಬಂದು ಚಟ್ಕೊಂಡು ಬಿದ್ದಿದ್ದೆ ಮೂಲ್ಯಾಗ ಇವತ್ತು. ಆರ್ ಸಿ ಬಿ ಮ್ಯಾಚ್ ನೋಡ್ಬಿಟ್ಟು ಫುಲ್ ಎನರ್ಜಿ ಬಂದ್ಬಿಟ್ಟು ನೋಡ್ರಿ, ಹೆಂಗ್ ಬಂತ ಎನರ್ಜಿ ಫುಲ್ ಆರ್ ಸಿ ಬಿ ಅಂದ್ರೆ ವಿರಾಟ್ ಕೊಹ್ಲಿ, ಶ್ರೇಯಸ್ ಅವ್ರು ಯಾರು ಬರ್ತಾರಲ್ಲ ಹೊಸ ಪ್ಲೇಯರ್, ಯಾರೇ ಈ ಸತಿ ಪ್ರತಿಯೊಬ್ರು ಬಂದವರೆಲ್ಲ ಬೂತ್ ಹನ್ನದ್ ಮಾಡ್ತಾರಪ್ಪ ಎಲ್ಲಾರ್ದು, ಎಲ್ಲಾ ಟೀಮ್ದು. ಸೂಪರ್ ಮ್ಯಾಚ್ ಇತ್ತು. ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟಿಂಗು ವಿರಾಟ್ ಕೊಹ್ಲಿ ಬರ್ತಾ ಇರುವಾಗ ಪಂಜಾಬ್ದು ಟೀಮ್ದು ಎಲ್ಲ ಫುಲ್ಲು ಒಂಥರ ನಡೀತಾ ಇದ್ರು. ಯಪ್ಪ ಈ ಮ್ಯಾಚ್ ಪಕ್ಕ ಸೋಲ್ತೀವಿ ಅಂತ 100% ಗೊತ್ತಿತ್ತು ಅವರಿಗೆ. ಅದಾದ್ಮೇಲೆ ಬಂದ್ರಪ್ಪ ನಮ್ದು ಯಾರು ವೆಂಕಟೇಶ್ ಅಯ್ಯರ್ ಬಂದ ತಕ್ಷಣ ಫಸ್ಟ್ 10 ಬಾಲ್ ಆಡ್ರಪ್ಪ ಅಪ್ಪ ಹೆಂಗ್ ಮಾಡ್ತಾರ ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಕೊಟ್ರ ನೋಡಿ, ತಗೋ ಅಂತ ಕೊಟ್ರು. ಹೆಂಗ್ ಕೊಟ್ರು ಅಂದ್ರೆ ಅಪ್ಪ ಪಂಜಾಬ್ ಬಾಲರ್ಸ್ ಎಲ್ಲ ಬೆವರು ಹಿಡಿದೋಗ್ಬಿಡ್ತಪ್ಪ, ಹಂಗ್ ಕೊಟ್ರು. ಆಮೇಲೆ ನೋಡಿದ್ರು ಟಾರ್ಗೆಟ್ ನೋಡಿದ್ರೆ 223 ಆಟಾಡಕ್ಕೆ ಬಂದ್ಬಿಡ್ತು ಅವರಿಗೆ. ಆಟಾಡಕ್ಕೆ ಬಂದ್ಬಿಡ್ತು 223ಗೆ ಆಟಾಡಕ್ಕೆ ಬಂತು. ಫುಲ್ ಆಟಾಡಕಪ್ಪ ಅವ್ರಿಗೆಲ್ಲ. ಆಮೇಲೆ ಬಂದ್ರು, ಬ್ಯಾಟಿಂಗ್ ಹೊಡ್ತೀವಿ, ಹಂಗ್ ದಬ್ಬಾಕ್ತಿವಿ, ದಬ್ಬಾಕ್ತಿವಿ, ನಾವು 265 ಚೇಸ್ ಮಾಡಿವಿ, ಹಂಗ್ ಮಾಡಿವಿ. ಬಂದ್ರಪ್ಪ. ಬಂದ ತಕ್ಷಣ ಭುವನೇಶ್ವರ್ ಕುಮಾರ್ ಬೆಂಕಿ ಚಂಡ ಬೆಂಕಿ ಬೌಲಿಂಗ್ ಅದು ಭುವನೇಶ್ವರ್ ಕುಮಾರ್ದು. ಎಂತ ಸಖತ್ ಬೌಲಿಂಗ್ ಹಾಕಿದ್ರು ಭುವನೇಶ್ವರ್ ಕುಮಾರ್. ಪವರ್ ಪ್ಲೇ ಅಲ್ಲಿ, ಡೆತ್ ಓವರ್ ಅಲ್ಲಿ ಎಲ್ಲಿ ನೋಡಿದ್ರು ಭುವನೇಶ್ವರ್ ಕುಮಾರ್ ಅವನೇ. ಆಮೇಲೆ ಹೆಜಲ್ಡು ಸಖತ್ ಬೌಲಿಂಗ್ ಹಾಕಿದ್ರು. ಲಾಸ್ಟ್ 3-4 ಅವರ್ಸ್ ಅಂತೂ ಸಖತ್. ಇವ್ರು ಶಶಾಂಕ್ ಆಡ್ತಿದ್ರಲ್ಲ, ಶಶಾಂಕ್ ಮಾಡ್ತೀನಿ ಅಂತ. ಆಮೇಲೆ ಬಂದ್ಬಿಟ್ಟು ಕ್ಯಾಚ್ ವಿರಾಟ್ ಕೊಹ್ಲಿ ಹಿಡಿದ್ಬಿಟ್ಟು ಮಿಸ್ ಹಾಕಿದ್ರು, ಅಗ್ರೆಷನ್ ತೋರಿಸಿದ್ರು ಆಸ್ ಯೂಶುವಲ್. ಮ್ಯಾಚ್ ನೋಡ್ರಿ, ಏನಂದ್ರೆ ಪ್ಲೇ ಆಫ್ ಬಂದೈತಿ ಆರ್ ಸಿ ಬಿ. ಸಬ್ಸ್ಕ್ರೈಬರ್ ನೋಡ್ರಿ ನಮ್ಮ 400 ದಾಟಿಲ್ಲ. ಹಿಂಗಿದ್ರೆ ಹೆಂಗ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಹಿಂಗೆ ಆರ್ ಸಿ ಬಿ ಮುಂದೆ ಹೋಗ್ತಾ ಇರಬೇಕು, ನಾವು ಬೆಳಿತಾ ಇರಬೇಕು. ಏನಂತೀರಾ ನೀವು?